ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ರಚನಾ ಕ್ರಿಯೇಟಿವ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದೊಳ್ಳೆ ಶಾವಿಗೆ ಭಾತನ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲು, ಒಂದು 10 ನಿಮಿಷದಲ್ಲೇ ಮಾಡ್ಕೊಂಡ್ಬಿಡ್ಬೋದು. ಹೆಲ್ದಿಯಾಗಿ ನಾವೆಲ್ಲ ತರಕಾರಿನ ಬಳಸ್ಕೊಂಡು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ನಾನು ಈ ಸ್ಟವ್ ಮೇಲೆ ಒಂದು ಕಡಾಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 4 ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ 1 ಸ್ಪೂನ್ ಸಾಸಿವೆ ಸಿಡಿದ ನಂತರ 1 ಸ್ಪೂನ್ ಜೀರಿಗೆ ಹಾಕಿದ ನಂತರ 1 ಸ್ಪೂನು ಕಡಲೆಬೇಳೆ, ಹಾಗೆ 1 ಸ್ಪೂನ್ ಉದ್ದಿನಬೇಳೆ ಕಡಲೆಬೇಳೆ ಕೆಂಪುಗಾದ ನಂತರ ಒಂದು 5 ರಿಂದ 6 ಹಸಿಮೆಣ್ಸಿನ್ಕಾಯಿನ ಈ ಥರ ಮಧ್ಯಕ್ಕೆ ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ ಚೆನ್ನಾಗಿ ಇದು ಫ್ರೈ ಆಗಬೇಕು. ಈಗಾಗಿದೆ. ಇದಕ್ಕೆ ಒಂದು ಈರುಳ್ಳಿನ ಈ ಥರ ಸಣ್ಣದಾಗಿ ಹಚ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗಬೇಕು. ಕೆಂಪುಗಾಗೋದೇನು ಬೇಡ, ಸಾಫ್ಟ್ ಆದರೆ ಸಾಕಾಗುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ನಂತರ 1 ಸ್ಪೂನು ಪುಡಿ ಉಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ. ಬೇಗ ಸಾಫ್ಟ್ ಆಗುತ್ತೆ ಈರುಳ್ಳಿ ಉಪ್ಪು ಹಾಕೋದ್ರಿಂದ. ಎಲ್ಲ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಸಾಫ್ಟ್ ಆದಮೇಲೆ ನಾನು ಒಂದು ಅರ್ಧ ಕ್ಯಾಪ್ಸಿಕಮ್ನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಹುಳ್ಳಿಕಾಯಿನೂ ಕೂಡ ಹಾಕೋಬೋದು. ನಾನಿಲ್ಲಿ ಹುಳ್ಳಿಕಾಯಿನ ಸ್ಕಿಪ್ ಮಾಡಿದ್ದೀನಿ. ಹಾಗೆ ಹಸಿ ಬಟಾಣಿ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಕಪ್ನಷ್ಟು. ಇವು 3 ತರಕಾರಿ ನಾನು ಬಳಸಿರೋದು. ಈಗ ಒಂದು ಹುಳಿ ಟೊಮೊಟೊನ ಸಣ್ಣದಾಗಿ ಹಚ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಹುಳಿ ಟೊಮೊಟೊ ಹಾಕಿದ್ರೆ. ಹುಳಿ ಟೊಮೊಟೊ ಹಾಕಿಲ್ಲ ಅಂತಂದರೆ ಲಾಸ್ಟಲ್ಲಿ ಶಾವಿಗೆ ಉಪ್ಪಿಟ್ಟು ರೆಡಿ ಆದಮೇಲೆ ಸ್ವಲ್ಪ ನಿಂಬೆ ಹುಳಿನ ಹಿಂಡ್ಕೋಬೋದು. ಈಗ ನಾನು ಒಂದು 400 ml ಅಷ್ಟು ನಾನಿಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇವಾಗಲೇ ನಾನು ಒಂದು ಅರ್ಧ ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಮುಚ್ಚಿಟ್ಟಿದ್ದೀನಿ, ನೀರು ಕುದಿ ಬರಲಿ ಅಂತ. ನೀವಿಲ್ಲಿ ನೋಡ್ಬೋದು, ನೀರು ಕೂಡ ಕುದಿ ಬಂದಿದೆ. ಈ ಹಂತದಲ್ಲಿ ನಾವು ಉಪ್ಪು ನೋಡ್ಕೋಬೋದು. ನನಗೆ ಇನ್ನೂ ಉಪ್ಪು ಬೇಕು ಅನಿಸಿದೆ, ನಾನು ಇನ್ನೂ 1 ಸ್ಪೂನ್ ಆ್ಯಡ್ ಮಾಡಿದ್ದೀನಿ. ನಾನಿಲ್ಲಿ ಇವತ್ತು ಅನಿಲ್ ಶಾವಿಗೆನ ಬಳಸಿರೋದ್ರಿಂದ ಇದ್ರ ಪ್ಯಾಕೆಟ್ ಹಿಂದೆಗಡೆನೇ ಬರೆದಿರ್ತಾರೆ ನಾವು ಎಷ್ಟು ನೀರು ಹಾಕಬೇಕು ಅಂತ. ಇದು 180 ಗ್ರಾಮ್ ಅಷ್ಟು ಇದೆ. ನಾನು 400 ml ನೀರು ಹಾಕಿದ್ದೀನಿ. ಈಗ ಶಾವಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನಿಧಾನಕ್ಕೆ ಇದು ಮಿಕ್ಸ್ ಮಾಡೋಣ. ನೀರಿನ ಜೊತೆ ಇದು ಹೊಂದ್ಕೊಬೇಕು, ಆ ಥರ ಇದನ್ನು ಮಿಕ್ಸ್ ಮಾಡೋಣ. ಈಗ ಮಿಕ್ಸ್ ಮಾಡಿರೋದಾಗಿದೆ. ಇದನ್ನ ಒಂದು 2 ನಿಮಿಷ ಮುಚ್ಚಿಡ್ತೀನಿ. ಅದು ಶಾವಿಗೆ ಎಲ್ಲ ನೀರನ್ನು ಎಳ್ಕೊಬೇಕು. ಮತ್ತೆ ಈಗ ಲಿಡ್ ಓಪನ್ ಮಾಡಿ ನೋಡೋಣ. ಇನ್ನೂ ನೀರು ಸ್ವಲ್ಪ ಹಾಗೇ ಇದೆ. ಇನ್ನೊಮ್ಮೆ ಇದನ್ನು ಮಿಕ್ಸ್ ಮಾಡಿ ಇನ್ನೂ ಒಂದು 2 ನಿಮಿಷ ಇದನ್ನ ಮುಚ್ಚಿಡಬೇಕಾಗತ್ತೆ. ಈಗ ನೋಡಿ, ಆಲ್ಮೋಸ್ಟ್ ನೀರಿನ ಅಂಶ ಎಲ್ಲ ಹೀರ್ಕೊಂಡಿದೆ ಶಾವಿಗೆ. ಈಗ ನಾವು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 3 ರಿಂದ 4 ನಿಮಿಷ ಬಿಟ್ಬಿಡೋಣ. ಇದನ್ನ ಕಂಪ್ಲೀಟಾಗಿ ಉದುದ್ರಾಗುತ್ತೆ ಶಾವಿಗೆ. ಉರಿ ಸಿಮ್ಮಲ್ಲೇ ಇರಬೇಕು. ನೋಡಿ ಎಷ್ಟು ಉದುದ್ರಾಗಿದೆ ಅಂತ. ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಕಂಪ್ಲೀಟಾಗಿ ರೆಡಿಯಾಗಿದೆ ಶಾವಿಗೆ ಉಪ್ಪಿಟ್ಟು. ನೀವೇ ನೋಡ್ಬೋದು ಎಷ್ಟು ಉದುದ್ರಾಗಿದೆ ಅಂತ. ಎಲ್ಲೂ ತಳ ಹತ್ತಿಲ್ಲ, ಚೆನ್ನಾಗಾಗಿದೆ.
ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ತರಕಾರಿಗಳ್ನೆಲ್ಲ ಹಾಕಿಬಿಟ್ಟು ನಮಗೆ ಯಾಕೆ ಬೇಕೋ ಹಾಗೆ ಮಾಡ್ಕೋಬೋದು ಅಂತ. ನೀವು ಅಷ್ಟೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನೀವು ಸಹ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.